ಸ್ವಾಮೀಜಿಯವರು ಕೆರೆ ತುಂಬಿಸಿದ್ದಾರೆ ಕೆರೆ ತುಂಬಿಸಿದ್ದಾರೆ ಕೆರೆ ತುಂಬಿಸಿದ್ದಾರೆ ಅಂತ. ಅದಕ್ಕೆ ರವಿಕುಮಾರ್ಗೆ ಹೇಳ್ತಿದ್ದೀನಿ, ಓ ಸ್ವಾಮೀಜಿ ಕೆರೆ ತುಂಬಿಸಿದ್ದಾರೆ, ಆಸಾಮಿಗಳು ಕೆರೆ ನುಂಗಿದ್ದಾರೆ ಅಂತಿದೆಯಲ್ಲ, ಲೆಕ್ಕವೇ ಇಲ್ಲ. ನುಂಗಿರೋ ಲೆಕ್ಕಕ್ಕೆ ಲೆಕ್ಕ ಹಾಕಿದ್ರೆ ತುಂಬಿಸಿರೋ ಕೆರೆ ಸಿಕ್ಕಿರೋದು ಒಂದು ಸ್ವಾಮೀಜಿಯಿಂದ. ನಮ್ಮಲ್ಲಿ ಕುಣಿಯೋಣ ಬಾರ ಅಂತ ಕರಿತಾ ಇದ್ದಂತಹ ಕಾಲ ಹೊರಟೋಯ್ತು. ಆದರೆ ಇವಾಗ ನುಂಗೋಣ ಬಾರ ಅನ್ನೋದು ಆರಂಭ ಆಗಿದೆ. ರವಿಕುಮಾರ್ ಮಾಮನ ಮಾತನ್ನು ಹೋಲಿಸ್ಕೊಂಡು ನಾನಂದೆ ಕೆರೆ ತುಂಬಿಸೋದು ಅಂತ ಹೇಳಿದರೆ, ಈಗ ಕೆರೆ ಹೂಳು ಕ್ಷಾಮ ಪರಿಹಾರ ಪರಿಸ್ಥಿತಿಗಾಗಿ ದನಕರುಗಳಿಗೆ ತೊಂದರೆಯಾಗತ್ತೆ ಎಂದು ಹೂಳೆತ್ತಿಸಲಾಯಿತು ಅಂತಿದೆ. ಆಮೇಲೆ ನಮ್ಮ ರಾಜಕಾರಣದಲ್ಲಿ ಮಳೆ ಬಾರದಲ್ಲೇ ಇದ್ದಿದ್ದರಿಂದ ಮತ್ತೆ ಹೂಳು ತುಂಬಿಸುವುದಕ್ಕೆ ಕೋಟಿಗಟ್ಟಲೆ ನೀರು ನುಂಗಿಸಲಾಯಿತು ಅನ್ನುವಂತಹ ಒಂದು ಕಾರ್ಯಕ್ರಮತೆಯಲ್ಲಿ ಸಾಗ್ತಾ ಇದ್ದೇವೆಂದರು. ಆ ದೃಷ್ಟಿಯಲ್ಲಿ ಇವತ್ತು ನನಗೆ ಭಾಳ ಮನಸ್ಸಿಗೆ ಖುಷಿಯಾಗೋದು ಅಂದರೆ ಶಿಕ್ಷಣ, ಕಲೆ, ಸಂಸ್ಕೃತಿ ಅಂತ. ನಮ್ಮ ಧನಂಜಯ ಮಾತಾಡ್ತಾ ಒಂದು ಹೇಳಿದರು, ಬೆಳಗ್ಗೆ ಎದ್ದರೆ ಈ ಹೆಣ್ಮಕ್ಳು ಕಸ ಅದು ಗುಡಿಸ್ತಾ ಇದ್ರು, ಹಾಲು ಕರೀತಾ ಇದ್ರು ಅಂತ. ಆದರೆ ಅದು ಹಸುಗಳಿಗೂ ಗೊತ್ತಾಗುತ್ತೆ ಹಾಲು ಕರೆಯೋನು ಹೆಂಗಸ ಗಂಡಸ ಅಂತ. ಗೊರು ರಾಮಸ್ವಾಮಿ ಹಿಂಗಾರು ಅವ್ರ ಹೆಂಡತಿಗೆ ಅಂದ್ರೆ ಅಂತೇವೆ, ಪೋಣೆ ಹೆಂಕು ತೆರೆಯೋ ನಾನು ಪಾಲು ಕರಿಕ್ರೆ ಅಂದ್ರೆ, ಹೋಗಿ ಊರಿಗೆ ಹೋಗಿ ಹಾಲು ಕರಿತೀನಿ, ನನಗೂ ಗೊತ್ತಾಗುತ್ತೆ, ನೀನೇನು ನನಗೆ ಅಷ್ಟು ಮಾತಾಡಿಸ್ತೀಯ ಅಂತ. ಅವರಂದ್ರಂತೆ, ಇಲ್ಲ ಹೆಣ್ಣುಮಕ್ಕಳ ಸ್ವಭಾವ ಪುರುಷರಿಗಿಲ್ಲ, ನೀವು ಹಾಲು ಕರಿಬೇಕಾದ್ರೂ ಹುಷಾರಾಗಿ ಕರಿಬೇಕು, ಪೋಣೆ ಹೆಂಗೆಲ್ಲ ತೆರೆಯೋ, ನೀವು ಓದೇ ಹಾಲು ಕರ್ಕೊಣಮ್ಮ, ನೀನೇ ಹಾಲು ಕರಿಬೇಕಾ ಅಂತ ಹೇಳಿ ಹೆಂಡತಿನ ಊರಿಗೆ ಕಳಿಸಿ ಸೀರೆ ಎಲ್ಲ ಉಟ್ಕೊಂಡು ಆ ಹೆಣ್ಣಿನ ಥರ ತಂಬಿಗೆ ನೀರು ಹಿಡ್ಕೊಂಡು ಆ ಕೆಚ್ಚಲಿಗೆ ಹಿಂಗೆ ನೀರು ಹಾಕಿ ತನ್ನ ಹೆಂಡತಿ ಮಾತಾಡ್ತಿಲ್ಲ ಮಾತಾಡ್ತಾ ಹಾಲು ಕರೆದ್ರು ತಂಬಿಗೆ ತುಂಬಿಕೊಂತು. ಕೊನೆಗೆ ಒಂದು ಮಾತು ಹೇಳ್ಬಿಟ್ಟ ಆ ಮನುಷ್ಯ, ಅಯ್ಯೋ ಈ ಮುಂಡ್ಯದಕ್ಕೆ ಹೆಣ್ಣು ಹಾಲು ಕರೀತಿದೆ ಅನ್ಕೊಂಡ್ಬಿಟ್ಟಿದೆ ಕಣೋ ಅಂತು. ಗಂಡಸ್ತವನಿ ಅಂತ ಗೊತ್ತಾಗಿ ಲಪ್ ಅಂತ ಒದ್ಬಿಡ್ತು. ಆದ್ದರಿಂದ ಯಾವತ್ತು ಗಂಡಸ್ ಧ್ವನಿಗೆ ಹಾಲು ಸಿಗೋದಿಲ್ಲ ಸ್ವಾಮಿ, ಹೆಣ್ಣಿನ ಧ್ವನಿಗೆ ಹಾಲು ಸಿಗೋದು. ತಾಯಿ ಅದೇ ಹಾಲು ನೀವು ಕುಡಿದಿದ್ರಿಂದ, ಸ್ವಾಮೀಜಿಯವರ ಶಿಕ್ಷಣದಿಂದ ನೀವಿವತ್ತು ವಚನ ಸಾಹಿತ್ಯವನ್ನು ನೆನಪು ಮಾಡಿ ಹೇಳಿದ್ದೀರಿ. ನಮ್ಮ ಜನತೆ, ನಮ್ಮ ರವಿ ಮಾಮನು ಮಾತಾಡ್ತಿದ್ರು, ಡೌನ್ ಟು ಅರ್ತ್ ಅಂಥೇಳಿ ನೀವು ಜನಗಳ ಮಾನಸವನ್ನು ಮುಟ್ಟಬೇಕಾದ್ರೆ ತಾಯಿ ಶಿಕ್ಷಣ ಬಹಳ ಅಗತ್ಯ ಅನ್ನುವುದನ್ನು ನಮಗೆ ಸೂಚಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯೊಳಗೆ ನನಗೆ ಖುಷಿ ಆಗೋದು ಅಂತ ಹೇಳಿದರೆ, ನೋಡಿ ತರಳಬಾಡು ಅಂತ ಹೇಳ್ತೀವಿ. ಈಗ ಶಿಕ್ಷಣ ಅಂತಕ್ಕಂಥದ್ದಕ್ಕೆ ಭಜನೆ ಮಾಡ್ತಾ ಇದ್ದ ಹುಡುಗ, ಭಜನೆ ಮಾಡ್ತಾ ಇದ್ದ ನನ್ನ ಸೋದರಿ, ಬನ್ನಂಜೆ ಸೋದರಿ, ತನ್ನನ್ನ ತಾನನ ಅಂತ ನಾನು ನೋಡ್ತಿದ್ದೆ. ಡೌನ್ ಟು ಅರ್ತ್ ಅನ್ಬೇಕಾದ್ರೆ ಬಿದ್ದವನು ಮತ್ತೆ ಎದ್ದು ನಿಂತ್ಕೊಳ್ಬೇಕಾದ್ರೆ ಅವನು ಏನು ಮಾಡಬೇಕು ಅಂತ, ಕುಡ್ದವನು ಒಬ್ಬನೇ ಅಂತೆ, ಕುಡ್ದವನು ಬಿದ್ದು ನಿಂತ್ಕೊಂಡು ಎದ್ದು ನಿಂತ್ಕೊಳ್ತಾನಲ್ಲ, ಹಾಗೆ ಆ ರೀತಿಯಾಗಿ ವೈನ್ ಸೆಂಟ್ರಿಂದ ಆಗೋದಿಲ್ಲ, ಡಿವೈನ್ ಸೆಂಟ್ರಿಂದ ಆಗುತ್ತೆ ಅಂದ್ರಲ್ಲ. ತನ್ನನ್ನ ತಾನಂತ ಅವನಿಗೆ ಆ ಶಕ್ತಿ ಬರಬೇಕು ಅಂತ ಹೇಳಿದರೆ ಮನೆ ಒಳಗೆ ಚಾರಿಟಿ ಬಿಕನ್ಸ್ ಅಟ್ ಹೋಮ್. ನಮ್ಮ ಕುಲಪತಿಗಳು ಮಾತಾಡ್ತಾ ಹೇಳ್ತಾ ಇದ್ರು, ಯಾವ ಭಾಷೆಯನ್ನು ನಾವು ಕಲಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತೀನಿ ತಮ್ಮ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಏನವ ಐಕ್ಳೆಲ್ಲ ಎಲ್ಲೋಗಿದ್ದಾವೆ ಅಂದರು. ಮಾಡನ್ ಸ್ವಾಮಿ, ನಮ್ಮ ಬದುಕು ನಮ್ದಾತು, ಯಾವಾಗರಪ್ಪ ಬಿಳೆ ಹೊಲ ಇದ್ದಾವೆ, ಕರಿಮೆಣಸು ಬಿತ್ಕೊಳ್ರಿ, ಕಲ್ತ್ಕೊಂಡು ಹೋಗ್ರಿ ಅಂದರು. ಏನಾಗಂದ್ರೆ ಹೇಳಿ, ಯಾವ ಇಂಗ್ಲೀಷ್ನಲ್ಲೂ ಹೇಳೋಕ್ಕಾಗಲ್ಲ. ನಮ್ಮ ಬದುಕಾತು, ಬಿಳೆ ಹೊಲ ಇದ್ದಾವೆ, ಹೋಗ್ರಿ ಕರಿಮೆಣಸು ಬಿತ್ಕೊಳ್ಳಿ. ಶಾಲೆಗೆ ನೀವು ಬಿಳೆ ಹಾಳೆ ಪುಸ್ತಕ ಇಟ್ಕೊಂಡು ಕರಿಮೆಣಸು ಅಕ್ಷರ ಕಲ್ತ್ಕೊಳ್ಳಿ, ನಿಮ್ಮ ಬದುಕು ಲಕ್ಷಣವಾಗುತ್ತೆ ಅಂತ ಹೇಳಿ ಇವತ್ತಿನ ಹಾಗೆ ತಕ್ಷಣ ಶಿಕ್ಷಣ ಕೊಡದಲೇ ಅವತ್ತು ಕೊಟ್ಟಂತಹ ತಾಯಿಯ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ನಮ್ಮಲ್ಲಾಗಬೇಕು. ನಮ್ಮ ಶಿಕ್ಷಣ ಸಚಿವರು ಹೊರಟೋದ್ರು, ಇಲ್ಲದ್ರೆ ಕೇಳೋಣ ಅಂತಿದ್ದೆ ನಾನು. ಏನಂತ ಅಂತ ಹೇಳಿದರೆ, ಶಿಕ್ಷಣ ಸಚಿವರು ಹೋಗಿ ಒಂದು ಶಾಲೆ ಒಳಗೆ ಭೇಟಿ ಕೊಡಬೇಕು ಅಂದ್ರಂತೆ. ಅಷ್ಟೊತ್ತಿಗೆ ಒಬ್ಬ ವಿದ್ಯಾಧಿಕಾರಿ ಅವ್ರು ಹೇಳಿದ್ರಂತೆ, ಸರ್ ಅಲ್ಲಿ ಹೋಗೋದು ಬೇಡ ಅಂತ. ಯಾಕೆ ಅಂತಂದರೆ, ನಡಿಯಯ್ಯ ನಾ ಕೇಳ್ತೀನಿ ಅಂದ್ಬಿಟ್ಟು ಆ ಶಿಕ್ಷಣ ಸಚಿವ ಸರಿಯಾಗಿ ಪಾಠ ಮಾಡಲ್ಲ ಅಂದ್ಬಿಟ್ಟು ಆ ಮಾಸ್ಟರ್ನ ಬೈದರೆ ಮಾಸ್ಟರ್ ಉತ್ತರ ಕೊಟ್ಟ ಗೊತ್ತಾ? ಸರಿಯಾಗಿ ಪಾಠ ಮಾಡದ ಮಾಸ್ತರನ್ನು ಕಂಡು ಶಿಕ್ಷಣ ಸಚಿವ ಹೀಗಂದ, ನಿನ್ನ ಮನೆ ಹಾಳಾಗಲಿಂದ. ಒಡನೆ ಮಾಸ್ತರ್ ಅಂದ, ಹಾಳಾಗಲಿ ಬಿಡು, ನಾನಿರುವುದು ಬಾಡಿಗೆ ಮನೆಯಿಂದ. ಅವನೇನು ಯೋಚನೆ ಮಾಡೋದಿಲ್ಲ.
ಶಿಕ್ಷಣ ಅಂತಕ್ಕಂಥದ್ದು ಬರಬೇಕು ಅಂತ ಹೇಳಿದರೆ ನೋಡಿ, ನಿಮಗೊಂದು ಪುಟಾಣಿ ಕಥೆ ಇದೆ. ಭಜನೆ ಮಾಡ್ತಾ ಇದ್ರು. ಧನಂಜಯಗಾಗಿ ಒಂದೊಂದು ಘಟನೆ ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತಿದ್ದೀನಿ. ಭಜನೆ ಮಾಡ್ತಾ ಇದ್ರು, ಹುಡುಗನು ಸೇರ್ಕೊಂಡ ಭಜನೆ ಮಾಡ್ತಿದ್ದ. ಭಜನೆ ಮಾಡ್ತಾ ಎಲ್ಲರ ಜೊತೆ ಸೇರಿಕೊಂಡು ಅವನು ಆನಂದವಾಗಿ ಹೇಳ್ತಿದ್ದ. ಮನೇಲೂ ತಂದೆ ತಾಯಿಗಳು ಹೋಗೋದು ಕುಂತ್ಕೊಂಡು ಒಂದು ಭಜನೆ ಮಾಡಿ ಬಾ, ಹೋಗ ಅಪ್ಪನಿಗೆ ಹಳೆ ಮುಟ್ಸೋ, ಒಂದು ದೀಪ ಕಚ್ಚು, ದೇವ್ರ ಕಣ್ಣು ಬಿಟ್ರೆ ಏನಾರು ಆಗ್ತೀಯಾ ಅಂಥೇಳಿ ತಾಯಿ ಹೇಳಿ ಕಳಿಸೋಳಂತೆ. ಹೋಗ್ತಾ ಇದ್ರು. ಅಲ್ಲಿಗೊಬ್ಬರು ಗುರುಗಳು ಬಂದರು. ಅವ್ರು ನೋಡಿದರು, ಏನು ಭಜನೆ ಮಾಡ್ತಾರೆ ಇವರು ಅಂತ ಕುಂತ್ಕೊಂಡಿದ್ರೆ, ಆ ಭಜನೆ ಮಾಡ್ತಾ ಇರ್ಬೇಕಾದ್ರೆ ಈಗ ನನ್ನ ಸೋದರಿ ಹಾಡಿ ಎಲ್ಲರನ್ನು ಸಂಮೋಹನೆ ಮಾಡಿದ ಹಾಗೆ ಆ ಹುಡುಗನು ಕೂಡ ಭಜನೆ ಮಾಡ್ತಾ ಭಾರಿ ಚೆನ್ನಾಗಿ ಹಾಡಿದ್ದನ್ನು ಕೇಳಿ ಆ ಗುರುಗಳು ನೋಡಿದರು. ಅಲ್ಲ ಇವನ ಭಾಳ ಚೆನ್ನಾಗಿ ಆಡ್ತಾನೆ ಅಂತೇಳಿ ಹತ್ರಕ್ಕೆ ಬಂದವು. ಯಾರು ಇವನು ಅಂದ್ರೆ ಅವರಿದ್ದವ್ರು ಹೇಳಿದರು, ಭಾಳ ಚೆನ್ನಾಗಿ ಭಜನೆ ಮಾಡ್ತಾನೆ ಹಾಡ್ತಾನೆ ಇವನು ಅಂತ. ನಿಮಗೆ ಇವಾಗ ಅದು ಸಿಕ್ಕತ್ತಿಲ್ಲ. ಮುಂಚೆ ಆದರೆ ಒಂದು ಕರ್ಟ ಚಿಪ್ಪು ಅಂತಿದೆ, ಅದಕ್ಕೆ ಸೇರಿಸಿ ಒಂದು ತಂತಿ ಎಳೆದು ಪೈ ಅಂತ ಕೂಕ್ಕೊಂಡು ಅದಕ್ಕೆ ಹಾಡು ಸೇರಿಸೋರು, ಭಜನೆ ಸೇರಿಸೋರು. ಅದನ್ನು ಹಿಡ್ಕೊಂಡು ಈ ಹುಡುಗ ಭಜನೆ ಮಾಡಿ ರಾಗಕ್ಕೆ ಈಗ ತಂದಾನ ತಾನನ ಅಂತ ಹೇಳಿ ನಾವು ಮನಸ್ಸೋತ ಹಾಗೆ ಆ ಹುಡುಗ ಭಜನೆ ಮಾಡಿದ್ದು ನೋಡಿ ಆ ಗುರುಗಳಂದ್ರಂತ ಹತ್ರ ಕರೆದು, ಇಲ್ಲಿ ಭಾಳ ಚೆನ್ನಾಗಿ ಆಡ್ತೀಯ ನೀನು, ಆ ತೆಂಗಿನ ಚಿಪ್ಪಿಂದ ಹಿಡ್ಕೊಂಡು ಮೀಡ್ತೀಯಲ್ಲಪ್ಪ ಅಂದ್ಬಿಟ್ಟು ದೊಡ್ಡವ್ರನ್ನ ಕರೆದು, ನಾಳೆ ನಮ್ಮ ಮಠದಲ್ಲಿ ಒಂದು ಹಳೇದು ಪಿಟೀಲಿದೆ, ಅದು ಕಳಿಸ್ಕೊಡ್ತೀನಿ, ಅದು ತಗೊಂಡು ನೀನು ಕಲ್ತ್ಕ ನೀನು ಅಂತ ಹೇಳಿದ ಕೂಡಲೇ ಇವ್ರ ನಂಬಿಕೆನೇ ಇಲ್ಲ. ಮಾರನೇ ದಿನ ಅಟ್ಟದ ಮೇಲೆ ಇದ್ದಿದ್ದು ಪಿಟೀಲು ಅದು ಮೈ ಕೊಡುಕೊಂಡು ಸಂಸ್ಕಾರವಂತರ ಕೈಗೆ ಸಿಕ್ಕಿದ ಹಾಗೆ ಆ ಹುಡುಗನ ಕೈಗೆ ಸಿಕ್ಕೇ ಬಿಡ್ತು. ಅದನ್ನು ತೂಗ್ತಾ ಪಿಟೀಲ್ ಬಾರಿಸಿ ಕೊನೆಗೆ ಎಲ್ಲಿವರೆಗೂ ಬಂದರು ಅಂತ ಹೇಳಿದರೆ, ಭಗೀರಥ ಅಂತ ಅನಿಸ್ಕೊಳ್ಳೋಂಥ ಭರ್ಮಸಾಗರದ ಇಲ್ಲಿ ಸ್ವಾಮೀಜಿಯಾಗಿ ಮಿಂಚುವವರೆಗೆ ಆ ಮಠಕ್ಕೆ ಮಠಾಧಿಪತಿಗಳಾಗಿ ಪೂಜ್ಯರಿಂದ ದೀಕ್ಷೆಯನ್ನು ಪಡೆದು ನಮ್ಮ ಸ್ವಾಮೀಜಿ ಇವತ್ತು ನಮ್ಮನ್ನು ಹೀಗೆ ಸೇರಿಸಿದ್ದಾರೆ ಅಂದರೆ ಅದೇ ಶಿಕ್ಷಣ, ಅದೇ ಕಲೆ, ಅದೇ ಸಂಸ್ಕೃತಿ. ಅಂತಹ ಶಿಕ್ಷಣ, ಕಲೆ, ಸಂಸ್ಕೃತಿ ಅದು ಅಭಿಜಾತ. ಅದಕ್ಕೆ ಧನಂಜಯನ ಮಾತಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಅದು ಅಭಿಜಾತ. ಅದರ ಜೊತೆಯಲ್ಲಿ ಜಾತ್ಯತೀತವಾಗಿ ಬರ್ತಕ್ಕಂಥದ್ದು. ಆಂಜನೇಯನವ್ರ ಹತ್ರ ಹೇಳ್ತಿದ್ದೆ, ನೀವು ಬರಬೇಕು ಹಿರೇಮಂಗ್ಳೂರಿಗೆ ನೀವು ಅಂತ. ನೀವು ಬಂದಲ್ಲಿ ನೋಡಬೇಕು. ಯಾಕೆಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಕಡೆ ಹಳ್ಳಿ ಜನ ಹೆಂಗೆ ಮಾತಾಡ್ತಾರೆ, ನೀವು ನೋಡಬೇಕು ಅಂದೆ. ಯಾಕೆ ಅಂದರೆ ಎಮ್ಮೆಗೂ MLAಗೂ ಏನವ ವ್ಯತ್ಯಾಸ ಅಂದೆ. ಅದೇನು ಕೇಳ್ತೀವಿ ಬಿಡ್ಸಾಮಿ, ಅದು ಹಣೆ ಬರ ಹಂಗೆ ಅಂದು. ಅಲ್ಲ ಹೇಳು ಅಂದೆ, ನಿಂದೇನು ಬದುಕು ಅಂದೆ. ನಂದು ಎಮ್ಮೆ ಕಾಯೋದೇ ಬದುಕು ಅಂದು. ಅವ್ರದ್ದು MLA ಕಾಯೋ ಬದುಕು ಅಂದರು. ಏನವ ವ್ಯತ್ಯಾಸ ಅಂದೆ. ಅದಿಟ್ಟೆ ಕಣ್ ಸ್ವಾಮಿ, ಎಮ್ಮೆ ಬಂಚತ್ ನಿಂತಲ್ಲೇ ಮೇಯ್ತವೆ, MLA ಓದೋದ್ ಕಡಲಲ್ಲಿ ಮೇಯ್ತವೆ. ನಾನು ಅವಾಗ ಅಂದೆ, ನಾವು MLA ಹತ್ರಕ್ಕೆ ಹೋಗ್ಬೇಕಿವ, ನಮ್ಮ ಗತಿ ಏನು? ಅವ್ರು ಭಾರಿ ಒಳ್ಳೆಯವರು ಅಂದರೆ ಎಂಥ ಚಂದದ ಮಾತಾಡೋದು ಅಂದರೆ, ಹಾಗಾದ್ರೆ ಇದೊಂದು ಒಳ್ಳೆ ತಳಿ, ಮ್ಯಾಕ್ ಕರ್ಕಳಿ, ಮಿಕ್ಕಿದಕ್ಕೆಲ್ಲ ಬುದ್ಧಿ ಹೇಳಿ ಅಂದ್ರು. ಅಂದರೆ ನಮ್ಮ ಸಮಾಜದಲ್ಲಿ ಆಡು ಭಾಷೆಯ ಮೂಲಕ ನಮ್ಮ ಜನ ಎಚ್ಚರಿಸ್ತಕ್ಕಂತಹ ರೀತಿ ನೀತಿಗಳಿದೆಯಲ್ಲ, ಅದನ್ನು ನೀವು ಗಮನಿಸಿ. ನಮ್ಮ ತುಂಗ ಮತ್ತು ಭದ್ರಾ ಎರಡರ ನದುವೆಯ ನಡುವೆ ಸಂಗಮಿಸಿಕೊಂಡಂತಹ ತಂದೆ ತಾಯಿಗಳಿಗೆ ಜನಿಸಿದ ಓರ್ವ ಪುತ್ರ ತನ್ನ ಮನೆಯಲ್ಲಿ ಮಕ್ಕಳ ಹೇಳುವ ಗುಂಪಿನ ಜೊತೆ ಸೇರಿ ಭಜನೆ ಮಾಡಿಕೊಂಡು ಭಕ್ತಿಯಿಂದ ಜಗದೀಶ್ವರನನ್ನು ನೆನೆಯುತ್ತಾ ಈ ಸಮಾಜಕ್ಕೆ, ಸಂಸ್ಕೃತಿಗೆ, ರಾಷ್ಟ್ರಕ್ಕೆ ಡಿವೋಷನ್, ಡಿಸಪ್ಲಿನ್, ಡಿಸ್ಕ್ರಿಮಿನೇಷನ್, ಡೆಟರ್ಮಿನೇಷನ್, ಡೆಡಿಕೇಶನ್ ರೀತಿಯ ಎಜುಕೇಷನ್ ಕೊಡುವ ರೀತಿಯಲ್ಲಿ ನಮ್ಮ ಒಂದು ಜಗತ್ತಿಗೆ ಜಗದ್ಗುರುವಾಗಿ ಶೋಭಿಸ್ತಕ್ಕಂತಹ ಒಂದು ಶಕ್ತಿ ಯಾವ ಸರ್ಕಾರಕ್ಕೂ ಇಲ್ಲ, ತಂದೆ ತಾಯಿಗಳ ಸಂಸ್ಕಾರಕ್ಕೆ ಮಾತ್ರ ಇದೆ. ಅಂತಹ ಒಂದು ಗುರುಗಳನ್ನು ನಾವು ಪಡೆದಿರ್ತಕ್ಕಂತಹ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನನಗೆ ಪರಮಾಶ್ಚರ್ಯ ಆಗ್ತಕ್ಕಂಥದ್ದು ಅಂತ ಹೇಳಿದರೆ, ತಾಯಿಯ ಆ ಸಂಸ್ಕೃತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನುವುದಕ್ಕೆ ಇದೇ ಥರ ಸಭೆ ನಡೆದಾಗ ನನಗೆ ಗುಲ್ಬರ್ಗ ನೆನಪಾಗುತ್ತೆ. ಅಬ್ದುಲ್ ಕಲಾಂಜಿ ಅವ್ರನ್ನು ನೆನಪು ಮಾಡಿದರು. ಅಬ್ದುಲ್ ಕಲಾಂಜಿ ಅವರು ಅವತ್ತು ಮಾತನಾಡುವಾಗ ಗುರುರಾಜ್ ಕರ್ಜಿಗಿಯವರು ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದ್ರು, ಗುಲ್ಬರ್ಗ ಕಂಪು ಅಂತ. ಹಳ್ಳಿಯ ಜನ ಎಷ್ಟರ ಮಟ್ಟಿಗೆ ಇರ್ತಾರೆ, ನಮ್ಮ ಕುಲಪತಿಗಳಿಗೆ ಹೇಳ್ತಿದ್ದೀನಿ, ಹಳ್ಳಿಯ ಹುಡುಗರು ಎಷ್ಟು ಧೈರ್ಯವಾಗಿರ್ತಾರೆ ಅಂದರೆ ಅವ್ರು ಹೆದರೋದೇ ಇಲ್ಲ. ಈ ಶಾಲೆಯಲ್ಲಿ ಯಾವನ್ ದಡ್ಡ ಎದ್ದು ನಿಂತ್ಕೊಳ್ಳ ಅಂದರೆ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ್ಬಿಟ್ಟ. ಅಯ್ಯೋ ಪೆದ್ದೆ, ನೀನು ಯಾಕೆ ಎದ್ದು ನಿಂತ್ಕೊಂಡಿ ಅಂದರೆ, ಅಲ್ಲ ಸರ್ ನೀವು ಹೇಳಿದ್ರಲ್ಲ ಈ ಶಾಲೆಯಲ್ಲಿ ಯಾರು ದಡ್ಡ ಎದ್ದು ನಿಂತ್ಕ ಅಂತ, ನೀ ಯಾಕೆ ನಿಂತೆ ಅಂದರು. ನೀವು ನಿಂತ್ಕೊಂಡಿದ್ದೀರಲ್ಲ ಸರ್, ನಿಮಗೆ ಮರ್ಯಾದೆ ಹೋಗುತ್ತೆ ಅಂತ ನಾನು ನಿಂತ್ಕೊಂಡೆ ಅಂತಂದ.
ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ಹಳ್ಳಿಯ ವಿದ್ಯಾರ್ಥಿಗಳಿಗೆ ತಾಯಿಯ ಗರ್ಭದಿಂದ ಆ ಶಿಕ್ಷಣ ಬಂದಿರುತ್ತೆ. ಈ ಸಭೆಗೆ ನೆನಪಾಡ್ಕೊಳ್ಬೇಕಾದದ್ದು ಅಂತ ಹೇಳಿದರೆ ಇಂಜಿನಿಯರು, ಡಾಕ್ಟ್ರು, ಮತ್ತೊಂದ್ರ ಬಗ್ಗೆ ಅಂದರು. ಅಬ್ದುಲ್ ಕಲಾಂಜಿನೂ ಹಾಗೆ ಹೇಳ್ತಾ ಇದ್ರು, ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ತಾಂತ್ರಿಕ ತಜ್ಞರಾಗಬೇಕು ಅಂತ. ಶಾಲೆ ಹುಡುಗರು ಕೂತಿದ್ರು. ಶಾಲೆ ಹುಡುಗರಿಗಾಗವತ್ತು ತಗೊಂಡಂತಹ ಒಂದು ಸಭೆ ಅದು. ಆ ಸಭೆಯಲ್ಲಿ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಗುರುರಾಜ್ ಕರ್ಜಿಗಿಯವರು ನೋಡ್ತಾ ಇದ್ರು. ಅಬ್ದುಲ್ ಕಲಾಂಜಿಯವ್ರಿಗೆ ಗೊತ್ತಾಯಿತು, ಯಾವುದೋ ಒಬ್ಬ ಹುಡುಗ ಏನೋ ಕೇಳಕ್ಕೆ ಅಂತ ಹೇಳ್ತಿದ್ದಾನೆ, ಅವನಿಗೆ ಬಡಿತಾರಂಗೆ, ಕೂತ್ಕೊಳ್ಳೋ ಅಂತ. ಅದು ನೋಡ್ಬಿಟ್ರು ಅವರು. ನೋಡ್ಬಿಟ್ಟು ಅವ್ರು ಹೇಳಿದ್ರು, ಅದೇನು ಕೇಳವನ್ನ ಅಂದರು. ಯಾಕಂಗೆ ಆಡ್ತಾನೆ ಕೇಳು ಅಂದರು. ಆ ಹುಡುಗ ಎದ್ದು ನಿಂತ್ಕೊಂಡು ಏನು ಹೇಳಿದೆ ಗೊತ್ತಾ? ಏನಪ್ಪ ನಿಂಗೇನು ಬೇಕು ಕೇಳಿದ್ರು. ವಾಟ್ ಯು ವಾಂಟ್, ಯು ಕ್ಯಾನ್ ಆಸ್ಕ್, ಕಮಾನ್ ಅಂದರು. ಹುಡುಗ ಎದ್ದು ನಿಂತ್ಕೊಂಡು ಒಂದು ಮಾತು ಹೇಳ್ದ, ಅಲ್ರಿ ಸಾಹೇಬ್ರ, ನೀವು ಈ ದೇಶಕ್ಕೆ ಡಾಕ್ಟರ್ ಆಗಬೇಕು, ನೀವು ಪ್ರೊಫೆಸರ್ ಆಗಬೇಕು, ನೀವು ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಿರಲ್ರಿ, ಅನ್ನ ಕೊಡೋಂಥ ಒಬ್ಬ ರೈತನ ಮಗನಾಗಿ ಒಬ್ಬ ರೈತ ಅಂತಕ್ಕಂತಹ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತ ನೀವು ಯಾಕೆ ಹೇಳೋದಿಲ್ಲ ಅಂದ್ಬಿಟ್ಟ. ಇವತ್ತಿಗೂ ಅದು ಆಶ್ಚರ್ಯ ಆಗುತ್ತೆ. ಆ ಸಭೆಯಲ್ಲಿ ನಾನೂ ಇದ್ದೆ. ಗುರುರಾಜ್ ಕರ್ಜಿಗೆ ಅವರು ಹೇಳಿದ ಕೂಡಲೇ ಅಬ್ದುಲ್ ಕಲಾಂಜಿ ಅವರು ಎಂಥ ಸಂಸ್ಕಾರವಂತರು ಅಂತ ಹೇಳಿದ್ರೆ ತಕ್ಷಣ ಅವರು ಎಕ್ಸ್ಕ್ಯೂಸ್ ಅಂದರು, ವೆರಿ ಸಾರಿ, ನನ್ನನ್ನು ಕ್ಷಮಿಸಿ, ಹೌದಪ್ಪ ನಮ್ಮ ದೇಶಕ್ಕೆ ಅನ್ನ ಕೊಡುವಂತಹ ರೈತರಾಗಬೇಕು ನೀವು, ನಿಜ, ಬರೀ ಇಂಜಿನಿಯರು ಡಾಕ್ಟರ್ಗಳಲ್ಲ ಅಂತ ಹೇಳಿದಂತಹ ಶಿಕ್ಷಣದ ಒಂದು ಸಂಸ್ಥೆ ಅಂತ ಹೇಳಿದರೆ ಭಾರತ ದೇಶ, ಕರ್ನಾಟಕ. ಹಾಗಾಗಿಯೇ ನಮ್ಮ ನಿರ್ಭಯಾನಂದಜಿ ಮಹಾರಾಜರು ವಿವೇಕಾನಂದರ ಬಗ್ಗೆ ಹೇಳ್ತಿರ್ತಾರೆ. ನಾನೊಂದು ಕಡೆ ನೆನಪು ಮಾಡಿದೆ, ನಮ್ಮ ಮೋದಿಜಿಯವರೊಂದು ಮಾತು ಹೇಳಿದರು, ನಮ್ಮ ದೇಶದಲ್ಲಿ ಶಿಕ್ಷಣ, ಕಲೆ ಮತ್ತು ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಯುವಕರು IT + IT = IT ಆಗಬೇಕು ಅಂದರು. ಏನು ಹಾಗಂದ್ರೆ IT + IT = IT ಆಗಬೇಕು ಅಂದ್ರೆ ಏನು ಅಂದರು? ಇಂಡಿಯನ್ ಟ್ಯಾಲೆಂಟ್ ಪ್ಲಸ್ ಇಂಡಿಯನ್ ಟೆಕ್ನಾಲಜಿ = ಇಂಡಿಯಾ ಟುಮಾರೋ ಅನ್ನುವಂತಹ ಒಂದು ಶಕ್ತಿಯನ್ನು ನಮ್ಮ ದೇಶದಲ್ಲಿ ನಾವು ತುಂಬಿಕೊಡಬೇಕು ಅಂದರು. ಇಂಥ ಒಂದು ಸಂಸ್ಕೃತಿಯನ್ನು ನಾವು ನೋಡ್ತಕ್ಕಂತಹ ರೀತಿಯಲ್ಲಿ ಅವತ್ತಿನ ಶಾಲೆಗೂ ಇವತ್ತಿನ ಶಾಲೆಗೂ ಬಹಳ ವ್ಯತ್ಯಾಸ ಇದೆ. ನಾನು ವಿದ್ಯಾರ್ಥಿಗಳನ್ನು ಯೂನಿಫಾರ್ಮಲ್ಲಿ ಬಂದ್ರಪ್ಪ ಅಂತ ಹೇಳೋಕ್ಕೆ ಸಾಧ್ಯ ಆಗೋಲ್ಲ. ಯಾಕೆ ಹೇಳಿ? ಶಿಕ್ಷಣ ಸಚಿವರು ನೋಡ್ಬಿಟ್ರೆ ಏನಂತ ಹೇಳಬೇಕು? ಒಬ್ಬ ಹುಡುಗ ಕೇಳಬಿಟ್ಟ, ಇವ್ರು ಕನ್ನಡನೇ ಸರಿಯಾಗಿ ಬರೋಲ್ಲ ಅಂದ್ಬಿಟ್ಟ. ನೋಡಿ ಶಬ್ದ ಇದೆ, ಇವರಿಗೆ ಕನ್ನಡನೇ ಸರಿಯಾಗಿ ಬರೋದಿಲ್ಲ ಅಂದ್ಬಿಟ್ಟ. ಯಾಕೆಂದರೆ ಜನಾಂಗದ ಮೇಲೆ ಶಿಕ್ಷಣ ಪ್ರಭಾವ ಅಂತಿದೆ. ಇನ್ನೊಂದು ನಾ ಸೇರ್ಕೊಂಡ್ಬಿಟ್ರೆ ಗತಿ ಏನು? ಆದ್ದರಿಂದ ಸುಮ್ಮನೆ ಒಂದು ನಮ್ಮ ಸ್ವಾಮೀಜಿ ಮುಂದೆ ತಮಾಷೆಗೆ ಹೇಳ್ತೀನಿ, 1 2 3 4 ಅನ್ನೋದನ್ನ ಇಂಗ್ಲೀಷಲ್ಲಿ 1 2 3 4 5 6 7 ಮುಖದಲ್ಲೆಲ್ಲ ರೌದ್ರಾವತಾರ ಮಾಡಿಕೊಂಡು ಸಭಾತ್ಯಾಗ ಮಾಡ್ತಾರಲ್ಲ ನಮ್ಮ ರವಿ ಕುಮಾರರ ಕಡೆ, ಆ ಥರಕ್ಕೆ ಹೇಳ್ತಾರೆ. ಭಾಳ ಸುಲಭವಾಗಿ 1 ರಿಂದ 10 ಮಗ್ಗೆ ಹೇಳ್ಕೊಡು ಅಂದರೆ ನಮ್ಮ ಶಿಕ್ಷಣ ಸಚಿವರಿಗೆ ಹೇಳೋಣ ಅಂತಿದ್ದೆ. ಎಂತೆಂಥ ಪದ್ಯಗಳಿದೆ, ಅದನ್ನು ನೀವು ಹೇಳ್ಸೋದೇ ಬಿಟ್ಟುಬಿಟ್ಟಿದ್ದೀರಲ್ಲ ಅಂದೆ. 1 2 ಹೇಳುತ್ತ ನಾನು ಹಾಸಿಗೆಯಿಂದ ಏಳುವೆನು, 3 4 ಹೇಳುತ್ತ ನಾನು ಚಕ ಚಕ ಹಲ್ಲನ್ನು ಉಜ್ಜುವೆನು, 5 6 ಹೇಳುತ್ತ ನಾನು ಬೆಳಗಿನ ಸ್ನಾನ ಮಾಡುವೆನು, 7 8 ಹೇಳುತ್ತ ನಾನು ಬಿಸಿ ಬಿಸಿ ತಿಂಡಿ ತಿನ್ನುವೆನು, 9 10 ಹೇಳುತ್ತ ನಾನು ಶಾಲೆಗೆ ಕೂಡಲೇ ಹೊರಡುವನು. 1 ರಿಂದ 10 ಹೇಳ್ಕೊಟ್ಬಿಟ್ರೆ ಹುಡುಗ ಹೋಗ್ಬಿಡ್ತಿದ್ದ. ಇವತ್ತು ಅದಿಲ್ವಲ್ಲ, 1 and 2 and I love you ಅಂದ್ಕೊಂಡು 28 ಕೇಸ್ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ. ABC ಮಾಡಿದ್ದೀವಿ, MDPS ಕುಟುಂಬ ಮಾಡಿದ್ದೀವಿ, ಮೆಂಬರ್ ಆಫ್ ದಂಡ ಮಿಂಡಮ್ ಸೊಸೈಟಿ ಸಲ್ಲಿಸಿದ್ದೇವೆ. ಒಗಟಿಲ್ಲ, ಗಾದೆ ಇಲ್ಲ, ಒಂದು ಪದ್ಯ ಇಲ್ಲ, ಕವನ ಇಲ್ಲ, ಒಂದು ಸಂಸ್ಕೃತಿಯ ಗ್ರಹಗಳ ಮೂಲಕ ಅಕ್ಷರಗಳನ್ನು ಜೋಡಿಸ್ತಕ್ಕಂತಹ ವಿಧಿವಿಧಾನಗಳು ಕೂಡ ನಮಗದು ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೆ ನಾವು ಭಾವನೆಯಿಂದ ದೂರ ಮಾಡಿರುವುದರಿಂದ ಭಾಷೆ ತೊಡಕಾಗಿದೆ ಅಂತಕ್ಕಂಥದ್ದು ಕುಲಪತಿಗಳು ಮುಂದೆ ನನ್ನ ಮಾತು. ಭಾವನೆಗೆ ತಕ್ಕ ಭಾಷೆ ಬರಬೇಕು. ಈಗ ತಮ್ಮ ಮುಂದೆ ಹೇಳ್ತೀನಿ ನೋಡಿ, ದೇವರ ಪ್ರಾರ್ಥನೆಗೆ ನಮ್ಮ ಹಳ್ಳಿ ಜನ ದೇವರ ಹೆಸರು ಹೇಳ್ತಾನೆ ಇರಲಿಲ್ಲ, ತರಕಾರಿ ಒಳಗೆ ಹೇಳ್ಬಿಡೋರು. ನೀವೇನೇ ಅನುವಾದ ಮಾಡಿದ್ರು ಮೂಲ ಅದೇನೆ, ಹೇ ಪುರುಷೋತ್ತಮ ನರನ ಮರೆಯ ನರೋತ್ತಮ, ಹಾಗೆ ಶುರು ಮಾಡ್ಕೊಂಡು ಹಿಂಗೆ ಮಾಡೋರು ಅಂದರೆ, ನನ್ನ ಹೆಸರ ನೀನೇ ಕಾಯಿ, ನೀನು ಅವರೇ ಕಾಯಿ, ನೀನು ಅವರ ಕಾಯಿ, ಬಡದಾದಿ ಕೇಶವ ಒತ್ತಿ ಒತ್ತಿ ಕಾಯಿ, ನೀ ಮತ್ತೆ ಮತ್ತೆ ಕಾಯಿ, ಬಾಳೆ ಇದನ್ನೇ ಕಾಯಿ, ಎನ್ ಬಾಳೆ ಕಾಯಿ, ಎನ್ನ ಬದುಕು ಇದನ್ನೇ ಕಾಯಿ, ಎನ್ನ ಬದುಕೆ ಕಾಯಿ. ಬರೀ ತರಕಾರಿನೇ ಹೇಳ್ಕೊಂಡು ಅದರ ಮೂಲಕ ಪ್ರಕೃತಿಯ ಉಪಾಸನೆ ಮಾಡ್ತಿದ್ರು. ಇವತ್ತಿನ PhD ಅಂತ ಒಂದು ಬಂದಿದೆಯಲ್ಲ, ಅದರೊಳಗೆ ಅಂಗಡಿ ಹತ್ರಕ್ಕೆ ಹೋಗಿ ಒಬ್ಬ
ಯಜಮಾನ ಹೇಳ್ದ, ಏಯ್ ತರಕಾರಿ ಕೊಡೋ, ಈಕೆ ನನ್ನ ಮನೆಯವಳು ಅಂತ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.